ನಮಸ್ಕಾರ. ಈ ಚಂದಾಮಾಮ ಕಥೆನ ನಾನು 1981 ಏಪ್ರಿಲ್ ಸಂಚಿಕೆಯಿಂದ ತೊಗೊಂಡಿದ್ದೀನಿ. ಕೆ ಈಶ್ವರರಾವ್ ಈ ಕಥೆನ ಬರೆದಿದ್ದಾರೆ. 2 ಪಿಶಾಚಿಗಳು ಅಂತ. ಈ ಚಂದಾಮಾಮ ಕಥೆ ಹೇಳಿ ಪಿಶಾಚಿಗಳ ಕಥೆ ಒಂದು ಹೇಳ್ತಿದ್ರೆ, ಇಲ್ಲಿ ಪಿಶಾಚಿಗಳು ಭಾಳ ಸ್ನೇಹಿತರಾಗೇ ನಡ್ಕೊಳ್ತವೆ. ಏನೋ ಭಯಂಕರವಾದ್ದೇನು ಮಾಡೋದೇ ಇಲ್ಲ, ತಮಾಷೆಯಾಗಿರುತ್ತೆ. ಒಂದೂರಿನಲ್ಲಿ ಶೇಷಾದ್ರಿ ಅಂತ ಒಬ್ಬ ಯುವಕ ಇರ್ತಾನೆ. ಅವ್ನಿಗೆ 20 ವರ್ಷ ಆದ್ರೂ ಅವ್ನು ಯಾವ ಕೆಲಸನೂ ಮಾಡಲ್ಲ. ಉಂಡಾಡಿ ಗುಂಡ ಅಂತಾರಲ್ಲ ಹಾಗೆ. ಎಲ್ಲೋ ಯಾರನ್ನಾದ್ರೂ ಕೇಳೋದು, ಅವ್ರು ದುಡ್ಡು ಕೊಟ್ಟರೆ ಅದರಲ್ಲಿ ಊಟ ತಿನ್ನೋದು, ಎಲ್ಲೋ ಗುಡಿ ಗುಂಡಾರದಲ್ಲಿ ಹೋಗಿ ಮಲ್ಕೊಳ್ಳೋದು, ಹಿಂಗೇ ಮಾಡ್ಕೊಂಡು ದೇವಸ್ಥಾನದ ಭಿಕ್ಷೆ ಕೇಳೋದು, ಹಿಂಗೆ ಮಾಡ್ಕೊಂಡು ಹೊಟ್ಟೆ ಹರ್ಕೊಂಡು ಇದ್ಬಿಡ್ತಾನೆ. ಹಣ ಆಸೆ ಏನೋ ತುಂಬ ಇರುತ್ತೆ ಅವನಿಗೆ, ಬೇಕಾದಷ್ಟು ಹಣವಂತ ಆಗಬೇಕು ಅಂತ. ಆದರೆ ಕೆಲಸ ಮಾಡೋಕ್ಕೆ ಮಾತ್ರ ಮನಸ್ಸಿರಲ್ಲ. ಸರಿ, ಅವನು ಒಂದು ದಿವಸ ರಾತ್ರಿ ಊರು ಹೊರಗಿನ ಎಲ್ಲೋ ಏನೋ ತಿಂದ್ಬಿಟ್ಟು ಊರು ಹೊರಗಿನ ದಂಡಿಯಲ್ಲಿದ್ದು ಒಂದು ಮರದ ಕೆಳಗೆ ಮಲ್ಕೊಂಡು ನಿದ್ದೆ ಮಾಡ್ತಾಯಿರ್ತಾನೆ. ಒಳ್ಳೆ ನಿದ್ದೆಯಲ್ಲಿದ್ದ ಅವನಿಗೆ ದೊಡ್ಡ ಸಪ್ಪಳ ಕೇಳಿ ಎಚ್ಚರ ಆಗುತ್ತೆ. ದಂಡೆ ಮೇಲೆ 2 ಪಿಶಾಚಿಗಳು ಮಾತಾಡ್ಕೋತಾ ಇರುತ್ತೆ. ಮಾತುಗಳು ಒಂದರೊಡನೊಂದು ಜಗಳ ಆಡ್ಕೊಳ್ತಿರೋ ಥರ ಇವನಿಗನ್ಸುತ್ತೆ. ಒಂದು ಪಿಶಾಚಿ ಬೆಳ್ಳಿಗಿರುತ್ತೆ, ಇನ್ನೊಂದು ಪಿಶಾಚಿ ಕರ್ರಗಿರುತ್ತೆ. ಶೇಷಾಚಲನಿಗೆ ಅವು ಪಿಶಾಚಿಗಳು ಅಂತ ಗೊತ್ತಾದರೂ ಕೂಡ ಯಾವುದೋ ಒಂದು ಕಥೆಯಲ್ಲಿ ಅವನು ಕೇಳಿರ್ತಾನೆ, ಅವ್ರ ಮನುಷ್ಯರಿಗೇನು ಹಾನಿ ಮಾಡಲ್ಲ, ಪಿಶಾಚಿಗಳು ಅವ್ರ ಪಾಡ್ಗೆ ಅವ್ರು ಇರುತ್ತೆ ಅಂತ. ಅದರಿಂದ ಧೈರ್ಯವಾಗೇ ಇರ್ತಾನೆ. ಅವ್ರ ಗಲಾಟೆ ಮುಗಿಯೋದೇ ಇಲ್ಲ. ಅವಾಗ ಸ್ವಲ್ಪ ಹೊತ್ತಾದಮೇಲೆ, ನಡರಾತ್ರಿ ಹೊತ್ತಿನಲ್ಲಿ ಏನಿದು ನಿಮ್ಮ ಗಲಾಟೆ, ಯಾಕೆ ಹೊಡೆದಾಡ್ಕೋತಾ ಇದ್ದೀರಾ, ಯಾವ ಸುಡುಗಾದರೂ ಹೋಗಿ ಸತ್ಕೋಬಾರ್ದೆ ನೀವು ಅಂತ ಆ ಪಿಶಾಚಿಗಳ ಮೇಲೆ ರೇಗ್ತಾನೆ. ಪಿಶಾಚಿಗಳೆರಡೂ ಜಗಳ ಬಿಟ್ಟು ಅವನ ಹತ್ರ ಓಡಿ ಬಂದ್ಬಿಡುತ್ತೆ. ನಮ್ಮ ಜಗಳ ಹೇಗೆ ತಿರುವುದೋ ನಮ್ಗೆ ಗೊತ್ತಾಗ್ತಾ ಇಲ್ಲ, ನೀನೇ ನಮಗೊಂದು ತೀರ್ಮಾನ ಹೇಳಬೇಕು ಅಂತ ಅವನ ಹತ್ರ ಮೊಣಕಾಲು ಉರ್ಕೊಂಡು ಕೂತ್ಕೊಳ್ಳುತ್ತೆ. ಹೌದೌದು, ನನಗೆ ಬೇರೆ ಏನು ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ, ಹೋಗಿ ಅಂತ ಶೇಷಾದ್ರಿ ತಿರಸ್ಕಾರದಿಂದ ಹೇಳ್ತಾನೆ. ಅಯ್ಯ, ಹಾಗೆ ಹೇಳಬೇಡಯ್ಯ, ನೀನು ಹೇಳಿದ್ದನ್ನು ಸರಿಯಾದ ತೀರ್ಪು ಅಂತ ಒಪ್ಕೊಳ್ತೇವೆ. ನಮ್ಮಿಬ್ಬರಲ್ಲಿ ಅಂದವಾಗಿರುವವರು ಯಾರು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ದಯಮಾಡಿ ನೀನೇ ನಮ್ಮ ಜಗಳ ತೀರಿಸ್ಬೇಕು ಅಂತ ಅವು ಮಾತಾಡತ್ತೆ. ನನ್ನನ್ನು ನೋಡು, ಬೆಳ್ಳಗಿದ್ದೀನಿ, ಅಂದವಾಗಿರೋ ನಾನು ತಾನೇ, ಇವನು ಕರಿ ಮುಸ್ಲಿಯವನು, ಕುರೂಪಿಯಾಗಿದ್ದಾನೆ, ಹೌದಷ್ಟೇ ಅಂತ ಬಿಳಿ ಪಿಶಾಚಿ ಕೇಳುತ್ತೆ. ಕರ್ರಗೆ ನಿಗಿ ಹೊಳೆಯೋ ಅಂಥವನು ನಾನು, ನನ್ನ ಚಂದ ಕೆಡುವಂಥದ್ದೇನಲ್ಲ, ಇವನು ಬೊಂಬೆ ಹಾಕಿದ್ದಾನೆ ಅಲ್ವೇ ಅಂತ ಕರಿ ಪಿಶಾಚಿ ಹೇಳುತ್ತೆ. ನಾನು ನಿಮ್ಮಿಬ್ಬರನ್ನು ಈಗ ತಾನೇ ನೋಡ್ತಾ ಇದ್ದೀನಿ ತಾನೇ, ಪಕ್ಕನೇ ಅಭಿಪ್ರಾಯ ಹೇಗೆ ಹೇಳೋಕ್ಕಾಗತ್ತೆ, ಆಮೇಲೆ ಬನ್ನಿ ಅಂತ ಶೇಷಾದ್ರಿ ಹೇಳ್ತಾನೆ. ಇನ್ನು ನಾವು ಮರುವ ಅಮಾವಾಸ್ಯೆಗಷ್ಟೇ ಈ ಮರದ ಹತ್ರ ಬರೋದು, ಪಿಶಾಚಿಗಳು ಆ ಥರ ಹೇಳುತ್ತೆ. ನಿಲ್ಲಿ, ಅಷ್ಟೊತ್ತಿಗೆ ನಾನು ಸತ್ತು ನಿಮ್ಮ ಹಾಗೆ ನಿಮ್ಮ ಜೊತೆಗೆ ಪಿಶಾಚಿಯಾಗಿ ಹೋಗ್ತೀನಿ. ಹಾಗೇನು ಯಾವ ಕೆಲಸವೂ ಇಲ್ಲದೆ, ಹಣ ಇಲ್ಲದೆ ನಾನು ಹೇಗೆ ಬದುಕೊಂಡಿರ್ತೀನಿ, ಅದರಿಂದ ನಾನು ಮುಂದೆ ಅಮಾವಾಸ್ಯೆಗೆ ಇಲ್ಲಿಗೆ ಬರ್ತೀನಿ ಅಂತ ನೀವೇನು ನಂಬ್ಕೋಬೇಡಿ ಅಂತ ಹೇಳ್ತಾನೆ. ಪಿಶಾಚಿಗಳು ತಮ್ಮೊಳಗೆ ತಾವು ಮಾತಾಡ್ಕೊಳುತ್ತೆ. ಒಂದು ಪಿಶಾಚಿ ಒಂದು ಹಣದ ಚೀಲ ತೊಗೊಂಬಂದು ಶೇಷಾದ್ರಿ ಕೊಡ್ತೆ. ಶೇಷಾದ್ರಿ ಆ ಹಣ ತೊಗೊಂಡು ಲೆಕ್ಕ ಮಾಡ್ತಾನೆ. ಅವನು ತುಂಬ ಖುಷಿಯಾಗಿ ಹೋಗುತ್ತೆ. ಅವನು ತನಗೊಂದು ಒಳ್ಳೆ ಬಟ್ಟೆ ಬರೆ ಎಲ್ಲ ಹೊಲಿಸ್ಕೊತಾನೆ, ಒಂದು ಬಾಡಿಗೆ ಮನೆ ಹಿಡ್ಕೊತಾನೆ, ಒಬ್ಬ ಅಡುಗುಲಜ್ಜಿ ಮನೇಲಿ ಊಟಕ್ಕೆ ಏರ್ಪಾಡು ಮಾಡ್ಕೊತಾನೆ. ಸ್ವಲ್ಪ ದಿನ ಆರಾಮಾಗಿ ಕಾಲ ಕಳೆದ್ಬಿಡ್ತಾನೆ. ಆಮೇಲೆ ಅಮಾವಾಸ್ಯೆ ಬರೋ ಹೊತ್ತಿಗೆ ಶೇಷಾದ್ರಿ ಮಧ್ಯರಾತ್ರಿ ಹೊತ್ತಿಗೆ ತಿರ್ಗಾ ಮರದ ದಂಡೆ ಹತ್ರನೇ ಹೋಗ್ತಾನೆ. ಬಂದ್ಯಾ, ನಮ್ಮನ್ನು ಕುರಿತಿನ ಅಭಿಪ್ರಾಯ ಏನು, ಬೇಗನೆ ಹೇಳಿಬಿಡು ಅಂತ 2 ಪಿಶಾಚಿನೂ ಅವನಿಗೆ ಹತ್ರ ಬಂದು ಕೇಳುತ್ತೆ. ಹೀಗೆ ಅವಸರ ಮಾಡಿದರೆ ಆಯ್ತೇ, ನಿಮ್ಮನ್ನು ನೋಡುವುದು ಎರಡನೇ ಸಲ ತಾನೇ, ಮುಟ್ಟಿದ್ದಕ್ಕೆ 3 ಸಾರಿ ಅಂತ ಒಂದು ಸಾಮ್ತಿ ಇದೆ ಅಂತ ಶೇಷಾದ್ರಿ ಹೇಳ್ತಾನೆ. ಹಾಗಾದರೆ ಮುಂದಿನ ಅಮಾವಾಸ್ಯೆಗೆ ಮತ್ತೆ ಬರ್ತೇವೆ ಅಂತ ಪಿಶಾಚಿಗಳು ಹೇಳುತ್ತೆ. ಅಷ್ಟೊತ್ತಿಗೆ ನಾನು ಮನೆ ಬಿಡಬೇಕಾಗಿ ಬರುತ್ತೆ. ಬಾಡಿಗೆ ಮನೆ ತೊಂದರೆಗಳು ನಿಮಗೇನು ಗೊತ್ತಾಗುತ್ತೆ, ಬಾಡಿಗೆಯವರು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಅಂತ ನನಗೆ ಗಲಾಟೆ ಮಾಡ್ತಾಯಿದ್ದಾರೆ. ಸ್ವಂತ ಮನೆ ಇಲ್ಲದೆ ನಾನು ಬದುಕೋದಕ್ಕೆ ಸಾಧ್ಯವೇ ಆಗಿಲ್ಲ, ಆ ಥರ ಆಗಿದೆ ನನ್ನ ಪರಿಸ್ಥಿತಿ ಅಂತ ಹೇಳ್ಕೊತಾನೆ. ಪಿಶಾಚಿಗಳು ತಮ್ಮೊಳಗೆ ತಾವು ಮಾತಾಡಿಕೊಂಡು ಆ ಕೆರೆ ಬದಿಯಲ್ಲಿ ಒಂದು ಖಾಲಿ ಜಾಗ ಇರುತ್ತಲ್ಲ, ಅಲ್ಲಿ ಒಂದು ಪ್ರಶಸ್ತ ಜಾಗದಲ್ಲಿ ಒಂದು ಮನೇನ ತಕ್ಷಣ ಸೃಷ್ಟಿ ಮಾಡಿ ಕೊಟ್ಬಿಡುತ್ತೆ. ಶೇಷಾದ್ರಿ ಮುಖದಲ್ಲಿ ಅಸಂತೃಪ್ತಿಯನ್ನು ವ್ಯಕ್ತಪಡಿಸುತ್ತಾ, ಮನೇನ ಮಾಡಿಕೊಟ್ರಿ, ಚೆನ್ನಾಗೇ ಇದೆ, ಮನೆ ಒಳಗೆ ದಿನ ಕಳೀಲ ಹಣ ಬೇಡವೆ, ಬೇಕಾದ ಎಲ್ಲ ಪದಾರ್ಥಗಳ ಬೆಲೆ ಆಕಾಶಕ್ಕೆ ಮುಟ್ಟಿದೆ ಅಂತ ಮತ್ತೆ ಹೇಳ್ತಾನೆ. ಪಿಶಾಚಿಗಳು ಮತ್ತೆರಡು ಹಣ ಚೀಲವನ್ನು ತಂದು ಅವನಿಗೆ ಕೊಟ್ಬಿಡುತ್ತೆ. ಶೇಷಾದ್ರಿ ಆಗಿಂದಾಗಲೇ ಹೊಸ ಮನೆಯಲ್ಲಿ ಬರ್ತಾನೆ. ಆ ಮನೆಗೆ ಅಡುಗುಲಮ್ಮನ ಮನೆಗೂ ಬಹಳ ದೂರ ಇರೋದ್ರಿಂದ ಒಂದು ಹೆಂಡತಿ ಅಂತ ಮದುವೆ ಮಾಡಿಕೊಂಡ್ರೆ ಅವಳು ನನಗೆ ಅಡುಗೆ ಮಾಡಿ ಹಾಕ್ತಾಳೆ ಅಂತ ಅನ್ಕೋತಾನೆ. ಆಮೇಲೆ ಶೇಷಾದ್ರಿ ಮರದಿಂದ ವಧುವಿನ ಬೇಟೆಗೆ ಪ್ರಾರಂಭ ಮಾಡ್ತಾನೆ.
ಅಲ್ಮೇಲು ಅಂತ ಒಬ್ಳು ಹುಡುಗಿ ಅವನಿಗೆ ಹಿಡಿಸಿರ್ತಾಳೆ. ಅವಳು ಚೆನ್ನಾಗಿ ಹಿಂದೊಮ್ಮೆ ಒಂದು ಗುಡಿ ಹತ್ರ ಇವನು ಭಿಕ್ಷೆ ಬಿಡ್ತಿರುವಾಗ ಅವಳು ಬಂದ್ಬಿಟ್ಟು, ನಿನ್ನಂಥ ಸೋಮಾರಿಗೆ ನಾನು ಭಿಕ್ಷೆ ಹಾಕಲ್ಲ ಹೋಗು ಅಂದ್ಬಿಟ್ಟು ಪಕ್ಕದಲ್ಲಿರೋ ಕುರುಡಿಗೆ ಭಿಕ್ಷೆ ಹಾಕ್ಬಿಟ್ಟು ಹೊಟ್ಟೋಗಿರ್ತಾಳೆ. ಅವ್ನಿಗೆ ಅದಕ್ಕೆ ಜ್ಞಾಪಕ ಇರುತ್ತೆ. ಸರಿ, ಇಷ್ಟೊತ್ತಿಗೆ ಅವನು ಸ್ಥಿತಿವಂತ ಆಗಿರ್ತಾನಲ್ಲ, ಮನೆ ಇರುತ್ತೆ, ದುಡ್ಡು ಇರುತ್ತಲ್ಲ. ಆಗ ಶೇಷಾದ್ರಿ ವೇಷ ಬದಲಾದ್ರಿಂದ ಅವಳಿಗೆ ಗುರ್ತು ಸಿಗಲ್ಲ. ಅವಳಪ್ಪ ಶೇಷಾದ್ರಿನ ಮನೇನ ಅವನ ಹತ್ತಿರವರ ಹಣ ಎಲ್ಲ ನೋಡ್ಬಿಟ್ಟು ಅವಳನ್ನು ಕೊಟ್ಟು ಅವನಿಗೆ ಮದುವೆ ಮಾಡಿಬಿಡ್ತಾನೆ. ಮದುವೆ ಔತಣ ಈ ಸಂಭ್ರಮದಲ್ಲೆಲ್ಲ ಇರ್ತಾನಲ್ಲ ಶೇಷಾದ್ರಿಗೆ. ಅಮಾವಾಸ್ಯೆ ನೆನಪೇ ಬರಲ್ಲ. ಅಮಾವಾಸ್ಯೆ ದಿನ ಮಧ್ಯರಾತ್ರಿಯಲ್ಲಿ ದಳದಳದೆ ಬಾಗಿಲು ಬಡಿದ ಶಬ್ದ ಕೇಳಿ ಶೇಷಾದ್ರಿ ಬಂದು ಬಾಗಿಲು ತೆಗಿತಾನೆ. ಎದುರಿನಲ್ಲಿ 2 ಪಿಶಾಚಿಗಳು ಬಂದು ನಿಂತ್ಕೊಂಡ್ಬಿಟ್ಟಿರುತ್ತೆ. ಹೆಂಡತಿ ಪಿಶಾಚಿಗಳನ್ನ ನೋಡಿ ಎಲ್ಲಿ ಹೆದರುವಳೋ ಎಂದು ಹೆದರುತ್ತಾ ಶೇಷಾದ್ರಿ ಸಿಟ್ಟಿನಿಂದ, ನಿಮಗೆ ಬುದ್ಧಿ ಇಲ್ವಾ, ಒಂದೇ ಸಾರಿ ಮನೆಗೆ ಬರೋದೆ, ನಡೀರಿ ಅಂತ ಪಿಶಾಚಿಗಳನ್ನ ಮನೆಯಿಂದ ದೂರವಾಗಿ ಕರ್ಕೊಂಡು ಹೋಗ್ತಾನೆ. ಆಲೋಚನೆ ಮಾಡೋದಾಯ್ತಷ್ಟೇ, ತೀರ್ಪು ಹೇಳು, ಬೆಳ್ಳಗಿರೋ ನಾನು ತಾನೇ ಚಂದ ಅಂತ ಬಿಳಿ ಪಿಶಾಚಿ ಕೇಳುತ್ತೆ. ನಾನು ಕತೆಗೆ ಚಿತ್ರಕಲೆ ಹಾಗೆ ಚೆಂದ ಆಗಿದ್ದೇನೆ, ಹೌದಷ್ಟೇ ಅಂತ ಇನ್ನೊಂದು ಪಿಶಾಚಿ ಹೇಳುತ್ತೆ. ಶೇಷಾದ್ರಿ ಗಟ್ಟಿಯಾಗಿ ನಕ್ಕೋ ಗಂಟಲು ಕೆರ್ಕೊಂಡು ಹೇಳ್ತಾನೆ, ನಿಮ್ಮ ಮುಖ ಕಪ್ನಲ್ಲೂ ಬಿಳುಪಿನಲ್ಲೂ ಏನೂ ವಿಶೇಷ ಇಲ್ಲ, ಎಲ್ಲನೂ ಹಣದಲ್ಲೇ ಇರೋದು. ಅದೊಂದು ದಂಡ್ಯಾಗಿದ್ದುಬಿಟ್ರೆ ಎಲ್ಲ ಕೊರತೆ ಮಠ ಮಾಯ ಆಗೋಗುತ್ತೆ. ಅದು ಇಲ್ಲದೆ ಇರೋರ ಹತ್ರ ಏನೇನೋ ಕೊರತೆಗಳು ಕಾಣಿಸುತ್ತೆ. ನನ್ನ ಹತ್ರ ಹಣವಿಲ್ಲದಿದ್ದಾಗ ನನ್ನನ್ನು ಕಸಕ್ಕೆ ಸಮ ಅಂದ್ಕೊಂಡವಳು ಇವತ್ತು ಹಣ ನನ್ನ ಹತ್ರ ಇದೆ ಅಂದ್ಬಿಟ್ಟು ಸಂತೋಷವಾಗಿ ಮದುವೆ ಮಾಡ್ಕೊಂಡು ಬಂದಾಳೆ. ಆದ್ದರಿಂದ ಅಂದ ಚಂದ ಮಾನ ಮರ್ಯಾದೆ ಮೊದಲಾದವೆಲ್ಲವೂ ಹಣವಿದ್ದಲೇ ಇರುತ್ತವೆ. ಅದು ಸರಿ, ಹೊಸದಾಗಿ ಮದುವೆ ಮಾಡಿಕೊಂಡು ನನಗೆ ತುಂಬ ಹಣ ಬೇಕಾಗಿದೆ, ನೀವು ಕೊಟ್ಟಿದ್ದು ಏನೇನೋ ಸಾಕಾಗಲ್ಲ ಅಂತ ಪಿಶಾಚಿಗಳಿಗೆ ಪ್ರಶ್ನೆಗೆ ಉತ್ತರ ಹೇಳ್ತಾನೆ. ಪಿಶಾಚಿಗಳು ಅವನ ಮಾತನ್ನೆಲ್ಲ ಕೇಳಿ, ಓಹೋ, ನಿಜ ಹೇಳಿದ್ರಿಂದ ನಮಗೂ ಗೊತ್ತಾಯಿತು, ನಮ್ಮ ಹತ್ತಿರದ ಹಣ ತುಂಬ ಹಣ ನಿನಗೆ ಕೊಟ್ಬಿಟ್ಟಿದ್ದೀವಿ, ಅದನ್ನೆಲ್ಲ ವಾಪಸ್ ತಗೊಂಡು ನಮ್ಮ ಹಣ ಎಷ್ಟು ಅಂತ ನೋಡಿಕೊಂಡ್ರೆ ನಮ್ಮ ಚಂದ ನಮಗೆ ಗೊತ್ತಾಗುತ್ತೆ ತಾನೇ ಅಂತ ಹೇಳ್ಬಿಟ್ಟು ಪಿಶಾಚಿ 2 ಮಾಯ ಆಗೋಗ್ಬಿಡುತ್ತೆ. ಮರುಕ್ಷಣದಲ್ಲಿ ಶೇಷಾದ್ರಿ ಮನೆ, ಆ ಮನೆಯೊಳಗಿನ ವಸ್ತುಗಳು ಎಲ್ಲ ಮಾಯ ಆಗೋಗುತ್ತೆ. ತಾನು ಬಟ್ಟಬಯಲಿನಲ್ಲಿ ನಿಂತಿರೋದು ಬೋಳುಮೈಯಲ್ಲಿರುವುದನ್ನು ನೋಡಿ ಅಲ್ಮೇಲೆ ಓಡುತ್ತಾ ಒಂದು ಬಳಿಗೆ ಬರ್ತಾಳೆ. ಏನಾಯ್ತು ರೀ, ಏನಿದೆಲ್ಲ ಅಂತ ಹೋಗ್ತಾಳೆ. ಶೇಷಾದ್ರಿ ಮೊದಲನೇ ಹಾಗೆ ಭಿಕ್ಷುಕ ರೂಪದಲ್ಲೇ ಇರ್ತಾನೆ. ಇಷ್ಟು ದಿನ ಹೇಗೋ ಬದುಕಿದ ತಾನು ಇನ್ನು ಹೆಂಡತಿಯನ್ನು ಪೋಷಿಸ್ಲಿಕ್ಕಾದರೂ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ಒಂದು ನಿಶ್ಚಯ ಮಾಡ್ಕೋತಾನೆ. ಶೇಷಾದ್ರಿ ನಡೆದಿದ್ದ ಸಂಗತಿನೆಲ್ಲ ಹೆಂಡತಿಗೆ ಮನಸ್ವಿಚ್ಚಿ ಹೇಳಿಬಿಟ್ಟು ಕ್ಷಮಿಸು ನನ್ನ ಅಂತ ಕೇಳ್ಕೊತಾನೆ. ಕಷ್ಟಪಡದೆ ಸಂಪಾದಿಸೋ ಹಣ ತರಗೆಲೆ ಹಾಗೆ ಹಾರು ಹೋಗುತ್ತೆ. ಆ ದಿನ ಗುಡಿಯ ಹತ್ತಿರ ನಾನು ನಿನ್ನ ತಿರಸ್ಕರಿಸಿದ್ದು ನಿಮ್ಮನ್ನಲ್ಲ, ನಿಮ್ಮಲ್ಲಿದ್ದ ಸೋಮಾರಿತನ ನೋಡಿ ನನಗೆ ಬೇಜಾರಾಗಿತ್ತು. ಈಗಲಾದರೂ ನೀವು ಕಷ್ಟಪಟ್ಟು ದುಡಿಯೋ ಹಾಗಿದ್ರೆ ನಿಮ್ಮನ್ನು ಗೌರವಿಸೋಕ್ಕೆ ನನಗೇನು ಬೇಜಾರಿಲ್ಲ, ನನ್ನ ಮದುವೆ ಮಾಡ್ಕೊಳ್ಳೋದಕ್ಕೂ ಏನು ಬೇಜಾರಿಲ್ಲ ಅಂತ ಹೆಂಡತಿ ಹೇಳ್ಬಿಡ್ತಾಳೆ. ಆಮೇಲೆ ಅವರಿಬ್ಬರು ಸೇರಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಚೆನ್ನಾಗಿ ದುಡಿದು ಶ್ರಮಪಟ್ಟು ಸಂಪಾದಿಸಿ ಮನೆ ಮಠ ಎಲ್ಲ ಮಾಡಿಕೊಂಡು ಸ್ಥಿತಿವಂತರಾಗ್ತಾರೆ. ನಮಸ್ಕಾರ.